ಒಂದು ಡಿಕ್ಷನರಿಯ ಕತೆ. What happened to the dictionary? ಡಿಕ್ಷನರಿ I will ಇಲ್ಲ ಒಂದು ಇಲ್ಲ ಒಂದು ಸ್ಟೋರಿ ಹೇಳ್ತೀನಿ. ಚಿಕ್ಕವನಿದ್ದಾಗ ಏನಾಯಿತು ಅಂದರೆ, ನಾವು ಕಸಿನ್ಸ್ ಎಲ್ಲ ಸೇರಿ ಗೇಮ್ ಆಡ್ತಾಯಿದ್ವಿ. ಗೇಮ್ ಏನಂದರೆ, ಒಂದು ಇದು ಒಂದು ವರ್ಡ್ ಇರ್ತಾರೆ, ಆ ವರ್ಡ್ನ ಬರೀಬೇಕು ವಿತ್ ಕರೆಕ್ಟಾಗಿ ಲೆಟರ್ ಬರೀಬೇಕು. ಈಗ ಡಿಕ್ಷನರಿ ಅಂದರೆ ಡಿಕ್ಷನರಿ ಸ್ಪೆಲ್ಲಿಂಗ್ ಕರೆಕ್ಟಾಗಿ ಬರೀಬೇಕು. ನಾವು ಯಾರೂ ಬರಿತಾ ಇರಲಿಲ್ಲ, ಅಂದರೆ ಬರಿತಾಯಿದ್ರು, ಒಬ್ಬರು ಯಾರೋ ಬರಿತಾಯಿದ್ರು. ಆವಾಗ ಅವ್ರು ಹೇಳ್ತಾಯಿದ್ರು, ಅಂದರೆ ನಾನು ಎಕ್ಸಾಂಪಲ್ ಡಿಕ್ಷನರಿ ಕೊಟ್ಟಿದ್ದೀನಿ, ಎಲ್ಲ ಟೈಮ್ ಡಿಕ್ಷನರಿನೇ ಅಲ್ಲ. ಅದಕ್ಕೆ ಅವ್ರು ರೆಫರ್ ಮಾಡಿದ್ದೇನೆಂದರೆ, ಹೋಗು ಯಾವುದಾದ್ರೂ ಡಿಕ್ಷನರಿ ತಗೊಂಡು ಓದು, ತಿಳಿಯುತ್ತೆ ನಿನಗೆಲ್ಲ ಮೀನಿಂಗು, ಹಾಗೆ ಅಂತ ಹೇಳ್ತಾಯಿದ್ರು. ಆವಾಗ ನಾನು ಆಕ್ಸ್ಫರ್ಡ್ ಡಿಕ್ಷನರಿ ಫೇಮಸ್ಸು, ಅದನ್ನು ಯೂಸ್ ಮಾಡ್ತಾಯಿದ್ವಿ. ಬಟ್ ಆದರೆ ಅದ್ರ ಇನ್ಸ್ಪಿರೇಷನ್ ಈ ರೇಂಜ್ಗೆ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಯಾಕಂದರೆ ಇವತ್ತು ನಾವು ಆಕ್ಸ್ಫರ್ಡ್ ಯೂನಿವರ್ಸಿಟಿಗೆ ಬಂದಿದ್ದೀವಿ ಅದನ್ನು ನೋಡೋಕ್ಕೆ. I thought he was saying a serious story. Okay, so in this vlog I would like to ask few questions. We are in Oxford. ಇಲ್ಲ ಕನ್ನಡದಲ್ಲಿ ಮಾತಾಡಬೇಕು. ಇದು ಕನ್ನಡದವ್ರದ್ದು. ಇದು ஐயோ ಅಚ್ಚ ಕನ್ನಡಿಗರಿಗೆ ಮಾತ್ರ. ಸರ್ ನಾನು ತಮಿಳ್ ಆಳಿಗೆ சொல்றேன். ತಮಿಳ್ ಮತ್ತೆ ನನಗೆ ಒಂದು ಪ್ರಶ್ನೆ ಇದೆ. ಇಲ್ಲಿ ಏನಂದ್ರೆ, ಆಕ್ಸ್ಫರ್ಡ್ಗೆ ಬಂದಿದ್ದೀವಿ, ಈ ಆಕ್ಸ್ಫರ್ಡ್ ಡಿಕ್ಷನರಿ ಎಲ್ಲಿದೆ? ನನಗೂ ಅದೇ ಡೌಟ್ ಇದೆ, ಹುಡುಕ್ತಾ ಇದ್ದೀನಿ, ಇನ್ನೂ ಸಿಕ್ಕಿಲ್ಲ. ಇದೇ ಸುಂದರವಾದ ಹೇಳ್ತಾರೆ ಆಕ್ಸ್ಫರ್ಡ್ ಡಿಕ್ಷನರಿ ಓದು. ಆಕ್ಸ್ಫರ್ಡ್ ಡಿಕ್ಷನರಿ ಓದು ಅಂತಾರೆ. ಆಕ್ಸ್ಫರ್ಡಲ್ಲೇ ಮಾರ್ತಾ ಇಲ್ಲ ಆಕ್ಸ್ಫರ್ಡ್ ಡಿಕ್ಷನರಿನ. ಯಾರಿಗಾದ್ರೂ ಗೊತ್ತಿದ್ರೆ ರೆಫರ್ ಮಾಡಿ. ನೆಕ್ಸ್ಟ್ ಟೈಮ್ ಮಾಡ್ತಾ ಇದ್ದಾರೆ ದ್ರೋಹ. ನೆಕ್ಸ್ಟ್ ಟೈಮ್ ಬಂದಾಗ ತಗೋತೀವಿ. ಇದೆ ಆಕ್ಸ್ಫರ್ಡ್ ಯೂನಿವರ್ಸಿಟಿ. ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಗೊತ್ತಿರೋರು ಕಮೆಂಟ್ ಮಾಡಿ ಅಂತ ಹೇಳು. ಪ್ರಶಾಂತ್ ಹೋಗಿ ಗಿವ್ ಅವೇ ಮಾಡ್ತಾನೆ. ಇನ್ನು ಫಸ್ಟ್ ವಿಡಿಯೋ ಗಿವ್ ಅವೇ.